ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಒಂದು ವಿಡಿಯೋಸ್ ಸ್ವಲ್ಪ ತಡ ಆಗಿರಬಹುದು. ಬಹುತೇಕ ಒಂದು ಬಿ.ಎಡ್ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂತದ್ದು. ಇದನ್ನ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಗೆ ವೈಟ್ ಕೂಡ ಮಾಡ್ತಾ ಇದ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಔಟ್ ಸೈಡ್ ಇರುವಂತ ಕಾರಣಕ್ಕೆ ಅಂದ್ರೆ ನಾವು ಕಾಲೇಜ್ಗೆ ಹೋಗಿರುವಂತ ರೀಸನ್ ಇಂದ ನಾವು ವಿಡಿಯೋಸ್ ಅನ್ನ ಮಾಡ್ಲಿಕ್ಕಾಗಿಲ್ಲ. ಹಾಗೂ ಕೂಡ ಒಂದು ವಿಡಿಯೋಸ್ ಅನ್ನ ಮಾಡೋಣ ಔಟ್ ಸೈಡ್ ಅಲ್ಲಿ ಅಂತ ಟ್ರೈ ಮಾಡಿದೆ, ಬಟ್ ಸ್ವಲ್ಪ ಹೊತ್ತನೇ ಮಾಡೋಣ ಬಿಡು ಅಂತ ವೈಟ್ ಮಾಡಿ ಆಮೇಲೆ ಈಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರುವಂತದ್ದು ನಿಮಗೆ. ಈಗ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಮಹತ್ವದ ಅಥವಾ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಬಿ.ಎಡ್ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದಾರೆ. ಏನು ಎತ್ತ ಕಂಪ್ಲೀಟ್ ಮಾಹಿತಿ ನೀವೆಲ್ಲ ಕೇಳ್ತಿರುವಂತಹ ಒಂದು ಪ್ರಶ್ನೆ ಏನಿದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಕಮೆಂಟ್ ಅಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳ ಕಡೆ ಒಂದು ಪ್ರಶ್ನೆ ಒಂದು ಮಧ್ಯಾಹ್ನದಿಂದ ಬರ್ತಾನೆ ಇತ್ತು. ಒಂದು ಸಂಬಂಧಪಟ್ಟಂತೆ ಬಿ.ಎಡ್ ಅಭ್ಯರ್ಥಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಪ್ರತಿಯೊಂದು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಕಂಪ್ಲೀಟ್ ಆಗಿ ಒಂದು ವಿಷಯಗಳು ಅರ್ಥ ಆಗುತ್ತೆ. ಏನೇನು ಮಾಡಬೇಕು, ಏನೇನು ಮಾಡಬಾರದು, ಏನು ಎತ್ತ ಅಂತೆಲ್ಲ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರುವಂತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಬಿ.ಎಡ್ ಕುರಿತು ಮಾಹಿತಿಗಳನ್ನ ಬಹುತೇಕ ವಿದ್ಯಾರ್ಥಿಗಳಿಗೆ ಬಿ.ಎಡ್ ಕುರಿತು ಮಾಹಿತಿಗಳು ಹೊರಗಡೆ ಎಲ್ಲೂ ಸಿಗ್ತಾ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅವರೊಂದು ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಕುಟುಂಬಸ್ಥರಲ್ಲಿ ಮತ್ತೆ ಅವರ ಒಂದು ಸ್ನೇಹಿತರ ಗುಂಪುಗಳಲ್ಲಿ ಬಿ.ಎಡ್ ಮಾಡಿದವರ ಸಂಖ್ಯೆ ಇರುತ್ತೆ ಒಬ್ಬದು. ಆ ಕಾರಣಕ್ಕೆ ಬಿ.ಎಡ್ ಕುರಿತು ಒಂದು ಸರ್ಕಾರಿ ಕೋಟದ ಬಿ.ಎಡ್ ಕುರಿತು ಎಲ್ಲೂ ಕೂಡ ಸುದ್ದಿ ಸಿಗ್ತಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ. ಬಹುತೇಕ ವಿದ್ಯಾರ್ಥಿಗಳು ಇದರಿಂದ ಉಪಯೋಗ ಆಗುತ್ತೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇಂದ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಕೂಡ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ನೋಟಿಫಿಕೇಶನ್, PDFs ಅನ್ನ ಕೂಡ ಒಂದು ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಬೇಗನೆ ಕ್ವಿಕ್ ಮಾಹಿತಿಗಳಲ್ಲಿ ಸಿಗ್ತಾ ಇರುತ್ತೆ, ಸಲಹೆಗಳು ಕೂಡ ಸಿಗ್ತಾ ಇರುತ್ತೆ, ಟಿಪ್ಸ್ಗಳು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ನಿಮ್ತರ ಪ್ರಶ್ನೆ ಡೌಟ್ ಇದ್ರೆ ಟೆಲಿಗ್ರಾಮ್ ಮೆಸೇಜ್ ಮಾಡ್ತೀರಾ. ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ನಿಮ್ ತರ ಪ್ರಶ್ನೆ ಡೌಟ್ ಇದ್ರೆ ಆಲ್ಮೋಸ್ಟ್ ರಿಪ್ಲೈ ಅಂತೂ ಬರುತ್ತೆ. ಸ್ವಲ್ಪ ತಡ ಆಗಬಹುದು ಅಂತ ಹೇಳ್ತಾ, ಯಾಕಂದ್ರೆ ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಾ ಇರುತ್ತೆ. ಒಂದು ಸೆಲೆಕ್ಷನ್ ಲಿಸ್ಟ್ ಇನ್ನೊಂದು ಮತ್ತೊಂದು ಆದಾಗಿಂದ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡೋಣ ಅಂತಿದ್ದೀನಿ. ಯಾಕಂದ್ರೆ ಒಂದು ಮೆಸೇಜ್ಗೆ ರಿಪ್ಲೈ ಆಲ್ಮೋಸ್ಟ್ ಕೊಡ್ತಾ ಇಲ್ಲ ಅಂತೆಲ್ಲ ಬಹುತೇಕ ರಿಪ್ಲೈಗಳು ಕೂಡ ಆಗ್ತಾ ಇರುವಂತದ್ದು. ನಮಗೂ ಕೂಡ ಸ್ಟ್ರೆಸ್ ಆಗ್ತಿರುತ್ತೆ. ಅಂದ್ರೆ ಮೆಸೇಜ್ ಸಾಕಷ್ಟು ಇರೋದ್ರಿಂದ ಒತ್ತಡ ಕೂಡ ಆಗ್ತಿರುತ್ತೆ. ಆಲ್ಮೋಸ್ಟ್ ರಿಪ್ಲೈ ಮಾಡ್ತಿದೀವಿ. ಒಂದು ವಿಷಯಗಳ ಬೇಸ್ ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರುತ್ತೆ ಅಂತ ವಿಡಿಯೋ ಕೂಡ ಮಾಡಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಒಂದು ಬಿ.ಎಡ್ ಕುರಿತು ಇನ್ಫಾರ್ಮೇಷನ್ಗಳು ಸಿಗ್ತಾ ಇದೆ ಅನ್ಕೊಂಡಿದ್ದೀನಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇಂದ. ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಅನ್ನ ಮಾಡಿ. ಎಲ್ಲ ಒಂದು ಬಿ.ಎಡ್ ಕಂಟೆಂಟ್ ವಿಡಿಯೋಸ್ಗಳು ನಿಮಗೆ ಬೇಕು ಅಂದ್ರೆ ಲೈಕ್ ಮುಖಾಂತರ ಬೆಂಬಲವನ್ನ ಕೊಡಿ. ಮತ್ತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನೆರವಾಗ್ತಿದೆಯಲ್ವಾ ಎತ್ತನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆಗಳು ಬರ್ತಾ ಇರೋದೇನಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಏನಾದ್ರು ಡೌಟ್ ಇದ್ರೆ ಕೂಡ ಕೇಳಬಹುದು. ಆಲ್ಮೋಸ್ಟ್ ಎಲ್ಲ ರಿಪ್ಲೈಗಳು ಕೂಡ ಸಿಗ್ತಾ ಇರುತ್ತೆ. ಆಲ್ಮೋಸ್ಟ್ ವಿಡಿಯೋಸ್ಗಳನ್ನ ಕೂಡ ಚೆಕ್ ಮಾಡಿ. ಮತ್ತೆ ಏನೋ ಡೌಟ್ ಇಟ್ಕೊಂಡು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀರಾ, ಅದಕ್ಕೆ ನಾವು ವಿಡಿಯೋಸ್ ಮಾಡಿದೀವಲ್ವಾ ಒಮ್ಮೆ ಚೆಕ್ ಮಾಡಿ. ನಿಮ್ಮ ಡೌಟ್ ಅನ್ನ ಹಾಕಿ ಯೂಟ್ಯೂಬ್ ಅಲ್ಲಿ ಅದಕ್ಕೆ ನಾವು ವಿಡಿಯೋ ಮಾಡಿದೀವಲ್ವಾ ಒಂದು ಚೆಕ್ ಮಾಡಿ. ಅದ್ರ ಬೇಸ್ ಮೇಲೆ ನೀವು ತಿಳ್ಕೊಬೋದಾಗಿರುತ್ತೆ. ನಾವು ಹೇಳಿರ್ತೀವಿ ವಿಡಿಯೋ ನೋಡಿ ಅಂತ ಅಂದ್ಬಿಟ್ಟು ಆದ್ರೂ ಅರ್ಧಂಬರ್ಧ ವಿಡಿಯೋ ನೋಡಿರ್ತೀರಿ. ಇನ್ನೊಂದು ಬೇಸ್ ಮೇಲೆ ನೀವು ಕ್ವಶನ್ ಅನ್ನ ಕೇಳಿರ್ತೀರಿ. ನಾವು ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸರಳ ಭಾಷೆಯಲ್ಲಿ ಅರ್ಥ ಆಗೋ ನಿಟ್ಟಿನಲ್ಲಿ ವಿಡಿಯೋ ಕೂಡ ಮಾಡಿರ್ತೀವಿ. ಯಾವುದೇ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗೋ ತರ ಇನ್ನೊಂದು ಮತ್ತೊಂದು ವಿಡಿಯೋಸ್ ಮಾಡಿರೋದಿಲ್ಲ. ಒಂದು ವಿದ್ಯಾರ್ಥಿಗಳಿಗೆ ಆರಾಮಾಗಿ ಅರ್ಥ ಆಗೋ ತರ ಸರಳ ಭಾಷೆನ ಬಳಸಿನೇ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಸುದೀರ್ಘವಾಗಿ ಮಾಹಿತಿನ ಕೊಟ್ಟಿರ್ತೇವೆ. ವಿದ್ಯಾರ್ಥಿಗಳಿಗೆ ತಲುಪಲಿ, ಅದು ಅರ್ಥ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ ವಿಷಯ ಅರ್ಥ ಆಗೋದಿಲ್ಲ ಅಥವಾ ಏನು ಎತ್ತಂತ ಡೌಟ್ಸ್ಗಳು ಬರುತ್ತೆ ನಾವು ವಿಡಿಯೋ ಮಾಡಿದ್ರು ಕೂಡ. ಸೆಕೆಂಡ್ ಅವ್ರು ವಿಡಿಯೋ ಫುಲ್ ನೋಡಿರೋದಿಲ್ಲ ಆ ಒಂದು ರೀಸನ್ಸ್ಗೆ. ಈಗ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಏನು ಎತ್ತ. ಒಂದು ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿತ್ತು ಅಂತ. ಈಗ 2024-25 ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಿದ್ದೀನಿ ಅಂತ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿದಿರಿ. ಅಂದ್ರೆ ಫಾಸ್ಟ್ ಹೇಳ್ತಿದ್ರೆ ನೀವು ನಿಧಾನ ಕೇಳಿ ಸ್ವಲ್ಪ ನಮಗೆ ಅದನ್ನ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು ಆದಷ್ಟು ನಿಧಾನ ಕೇಳಕ್ಕೆ ಟ್ರೈ ಮಾಡ್ತೀನಿ. ಈಗ ಬಿ.ಎಡ್ ಕುರಿತು ಒಂದು ವೆರಿಫಿಕೇಶನ್ ಎಲ್ಲ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿದ್ದು. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಆಗಿಲ್ಲ. ಅವರು ಕೂಡ ಒಂದು ಮೆಸೇಜ್ಗಳು ಇನ್ನೊಂದು ಮಾಡ್ತಾರೆ, ಏನು ಎತ್ತ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಎಲ್ಲ ಬರುತ್ತಾ ಅಂತ. ಬಿ.ಎಡ್ ಸೆಕೆಂಡ್ ರೌಂಡ್ ಅಂತೀನಿ ಒಂದು ವೆರಿಫಿಕೇಶನ್ ಲಿಸ್ಟ್ ಆಗಿ ವೆರಿಫಿಕೇಶನ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಿದ್ರು ಕೆಲ ವಿದ್ಯಾರ್ಥಿಗಳು. ಆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಡಿಸೆಂಬರ್ 6, 2024 ಪ್ರಕಟ ಆಗಿತ್ತು. ಆ ಸಂದರ್ಭದಲ್ಲಿ ಬಹುತೇಕ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿತ್ತು ಅಂತಂದ್ರೆ ಈ ಒಂದು ಅಡ್ಮಿಷನ್ಗೆ ಸಿಕ್ಕಿರುವಂತ ಕಾಲೇಜು ಬೇಕು ಅಂತ ಕೆಲ ವಿದ್ಯಾರ್ಥಿಗಳು ಅನ್ಕೊಂಡ್ರೆ, ಇನ್ನು ಕೆಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕು ಸಿಕ್ಕಿರೋ ಕಾಲೇಜ್ಗೆ ಅಂತ ಅಡ್ಮಿಷನ್ ಸ್ಲಿಪ್ ಚಲನೆ ಎಲ್ಲ ಡೌನ್ಲೋಡ್ ಮಾಡ್ಕೊಂತೀರಿ. ಇನ್ನು ಕೆಲ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಬಂದಿತ್ತು, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀವಿ. ಅದನ್ನ ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಮತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಆ ಒಂದು ವಿದ್ಯಾರ್ಥಿಗಳು ಕೂಡ ಇದ್ರು. ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಕಾಲೇಜ್ ಬೇಡವಾಗಿತ್ತು, ಇನ್ನೊಂದು ಮತ್ತೊಂದೆಲ್ಲ ಇದ್ವು. ಈ ರೀಸನ್ಗಳ ನಡುವೆ ಈಗ ಎಲ್ಲದಕ್ಕೂ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಮತ್ತೆ ಮಾಹಿತಿಗಳನ್ನ ವಿಡಿಯೋ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ತೇನೆ. ಅದರಲ್ಲಿ ಬಹುತೇಕ ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಸಮಸ್ಯೆ ಏನಂದ್ರೆ, ಇವಾಗ ಸಿಕ್ಕಿದೆ ಕಾಲೇಜು ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಮೆಜಾರಿಟಿನೇ ಸಿಕ್ಕಿರುವಂತಹ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಹೋಗ್ತಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ, ಅಡ್ಮಿಷನ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಗಳಾಗಿತ್ತು. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಚಾಲೆಂಜ್ ಡೌನ್ಲೋಡ್ ಆಗ್ತಿಲ್ಲ ಅಥವಾ ಚಾಲೆಂಜ್ ಜನರೇಟ್ ಆಗ್ತಿಲ್ಲ. ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇನು ಆಪ್ಷನ್ ಬರ್ತಾ ಇಲ್ಲ. SC/ST ವಿದ್ಯಾರ್ಥಿಗಳಿಗೆ ಅಂದ್ರೆ ಚಾಲೆಂಜ್ ಓಪನ್ ಆಗ್ಬೇಕು, ಎಲ್ಲ ವಿದ್ಯಾರ್ಥಿಗಳು ಕೂಡ ಓಪನ್ ಆಗ್ಬೇಕು ಯೂಸರ್ ಪಾಸ್ವರ್ಡ್ ಹಾಕಿದ್ಮೇಲೆ. ಬಟ್ ಯೂಸರ್ ಪಾಸ್ವರ್ಡ್ ಹಾಕಿದ ನಂತರದಲ್ಲಿ ಒಂದು SC/ST ವಿದ್ಯಾರ್ಥಿಗಳಿಗೆ ಚಾಲೆಂಜ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದು ತೋರಿಸಿ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ವಿ. ಮತ್ತೆ ಇತರ ವಿದ್ಯಾರ್ಥಿಗಳಿಗೆ ಚಾಲೆಂಜ್ ಡೌನ್ಲೋಡ್ ಮಾಡಿ ಅಂತ ಹೇಳಿದ್ವಿ. ಯಾವ ತರ ಅಂತೆಲ್ಲ ವಿಡಿಯೋ ಮಾಡಿದ್ವಿ. ಬಟ್ ಜನರೇಟೇ ಆಗ್ತಾ ಇಲ್ಲ. ಅಂದ್ರೆ ಜಸ್ಟ್ ಯೂಸರ್ ಪಾಸ್ವರ್ಡ್ ಹಾಕಿದಾಗ
ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಮಾಡಿ ಅಂತೆಲ್ಲ ಬರ್ತಿದೆ ಅಂತೆಲ್ಲ ವಿದ್ಯಾರ್ಥಿಗಳು ಹೇಳ್ತೀರಿ. ಅದು ಇಲಾಖೆ ಕಡೆಯಿಂದ ಸರ್ವರ್ ಸಮಸ್ಯೆಗಳು ಆಗಿತ್ತು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವೆರಿಫಿಕೇಶನ್ ಸೆಂಟರ್ ಅಥವಾ ಬ್ಯಾಂಗ್ಳೂರಲ್ಲಿ ಇರತಕ್ಕಂಥ CSL ಆಫೀಸ್ಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಮಾಹಿತಿನ ಪಡ್ಕೊಳ್ಳಿ, ಅಥವಾ ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಕೂಡ ಹೇಳಿದ್ವಿ. ವೆರಿಫಿಕೇಶನ್ ಸೆಂಟರ್ಲಿ ಸೊಲ್ಯೂಷನ್ ಕೊಡ್ತಾರಲ್ಲೋ ನಿಮ್ಗೆ ಗೊತ್ತಿಲ್ಲ. ನಿಮ್ದು ಸಮಸ್ಯೆ ಅನ್ನೋದು ಮತ್ತೊಂದು ನಿಂತಿದ್ರೆ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಿರಲ್ಲ, ಯಾವುದೇ ರೀತಿ ಸಮಸ್ಯೆ ಆಗಿರಿ ನಿಮ್ದು ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿ ಇರತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕ KG ರಸ್ತೆ ಒಂದು ಕಾವೇರಿ ಭವನದ ಒಂದು ಸಮೀಪ ಇರತಕ್ಕಂಥದ್ದು, ಅಂದ್ರೆ KG ರೋಡ್ ಅಲ್ಲಿ ಇರತಕ್ಕಂಥದ್ದು ಮೆಜೆಸ್ಟಿಕ್ ನಲ್ಲಿ. ವಿದ್ಯಾರ್ಥಿಗಳು ಅಲ್ಲಿ ಹೋಗೋದ್ರ ಮುಖಾಂತರ ಅಧಿಕೃತವಾಗಿ ನಿಮ್ದು ಏನೇ ಪ್ರಶ್ನೆ ಡೌಟ್ ಏನೇ ಇದ್ರು ಕೂಡ ನೀವು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಪರ್ಸೆಂಟೇಜ್ ಮಿಸ್ಟೇಕ್ ಮಾಡಿದ್ದಾರೆ, ಕ್ಯಾಸ್ಟ್ ಇನ್ಕಮ್ ರಿಸರ್ವೇಷನ್ ಆಗಿರ್ಬೋದು, ಬೇರೆ ಬೇರೆ ರಿಸರ್ವೇಷನ್ಗಳು ಆಡ್ ಮಾಡಿದ್ದಾರೆ, ಅಥವಾ ಮತ್ತೊಂದಾಗಿದೆ ಸಮಸ್ಯೆಗಳು ಮಾರ್ಕ್ಸ್ಗಳು ಹಾಳಾಗಿದೆ, ಏನೇ ಸಮಸ್ಯೆ ಇರಲಿ ನಿಮ್ದು, ಅಥವಾ ಈಗ ಸೀಟ್ ಸಿಕ್ಬಿಟ್ಟಿದೆ, ಫೀಸ್ ಕಟ್ಬಿಟ್ಟಿದ್ದೀವಿ, ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ದೀವಿ, ಏನೇ ಇರಲಿ ಪರವಾಗಿಲ್ಲ ವಿದ್ಯಾರ್ಥಿಗಳೇ, ನಿಮ್ಮ ಸಮಸ್ಯೆಗಳು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೋಬಹುದು. ಬಟ್ ಅಲ್ಲಿ ಅವರ ಒಂದು ನಿಯಮಗಳೇನಿರ್ತಾವೆ, ರೂಲ್ಸ್, ಅದ್ರ ಒಳಗಡೆ ಇರಬೇಕಿರುತ್ತೆ ನಿಮ್ಮ ಸಮಸ್ಯೆಗಳು. ಸೊ ಇವಾಗ ಕಾಲೇಜ್ ಸಿಕ್ಕಿದೆ, ನನಗೆ ಕಾಲೇಜನ್ನು ಡೈರೆಕ್ಟಾಗಿ ಬೇರೆ ಚೇಂಜ್ ಮಾಡ್ಕೊಡಿ ಅಂದ್ರೆ ಆ ಥರ ಬರೋದಿಲ್ಲ. ಅದು ಒಟ್ನಲ್ಲಿ ಲಿಮಿಟಲ್ಲಿ ಇರ್ತಕ್ಕಂಥ ಒಂದು ಇರ್ತವೆ. ಬಟ್ ಆಲ್ಮೋಸ್ಟ್ ನಿಮಗೆ ಏನೇ ಸಮಸ್ಯೆ 95% ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ ಅನ್ಬೋದು. ಅಂದರೆ ಇವಾಗ ಸಣ್ಣ ಪುಟ್ಟ ಈಗ ನಾನು ಹೇಳಿದಂದ್ರೆ ಇದರಲ್ಲಿ ಕಾಲೇಜ್ ಸಿಕ್ಕಿದೆ, ನನಗೆ ಬೇರೆ ಕಾಲೇಜ್ ಕೊಡಿ ಅಂದ್ರೆ ಆ ಥರ ಎಲ್ಲ ಕೊಡೋದಿಲ್ಲ ಅವರು. ಬಟ್ ಬೇರೆ ಏನೇ ಸಮಸ್ಯೆ ಇದ್ರೂ ಕೂಡ ನಿಮಗೆ ರಿಸರ್ವೇಷನ್ ಆಡ್ ಮಾಡೋದು, ರಿಸರ್ವೇಷನ್ ತೆಗೆಯೋದು, ಅಥವಾ ಮಿಸ್ಟೇಕಾಗಿ ಮಾರ್ಕ್ಸ್ ಬಂದಿದೆ ಏನೋ ಮತ್ತೊಂದು ಬೇರೆ ಏನೇ ಇದ್ರೂ ಕೂಡ ಆಲ್ಮೋಸ್ಟ್ ಎಲ್ಲಾನು ಕ್ಲಿಯರ್ ಮಾಡ್ಕೊಡ್ತಾರೆ. ಅಥವಾ ಫೀಸ್ ಕಟ್ಬಿಟ್ಟಿದ್ರೆ, ಅಥವಾ ಆ ಫೀಸ್ ವಾಪಸ್ ರಿಡಕ್ಷನ್, ಇನ್ನೊಂದು ಮತ್ತೊಂದು ಫೈನ್ ಕಟ್ ಮಾಡ್ಕೊಂಡು, ಅಥವಾ ಯಾವ ಥರ ಬರಬೇಕು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಅಲ್ಲಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಮತ್ತೆ ಮಾಹಿತಿ ಕೂಡ ಸಿಗುತ್ತೆ ನಿಮಗೆ ಬ್ಯಾಂಗ್ಳೂರ್ ಇರತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ. ಸೊ ಬೇರೆ ಎನ್ರೋಲ್ ಸೆಂಟರ್, ವೆರಿಫಿಕೇಶನ್ ಸೆಂಟರ್ ನಿಮಗೆ ಸರಿಯಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ಹೋಗಿ. ಸೊ ಇದು ಯಾಕೆ ಹೇಳಿದೆ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮುಂದೆ ಕೂಡ ಸೀಟ್ ಅಲಾಟ್ಮೆಂಟ್ ಆಗುವಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ವಿಷಯ ಇವಾಗ ವಿದ್ಯಾರ್ಥಿಗಳಿಗೆ ಹೇಳ್ತಿರುವಂಥದ್ದು ಏನಂದ್ರೆ, ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇಲಾಖೆ ಕಡೆಯಿಂದ ಏನು ಬಂದಿದೆ ಅಂತ ಅದನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನು ಚಾಲೆಂಜ್ ಜನರೇಟ್ ಆಗ್ತೀನಿ ಅನ್ನೋ ಮತ್ತೊಂದು ಇಲಾಖೆಯವರು ನೆನ್ನೆ ಮಾಹಿತಿನ ಕೊಟ್ಟರು. ಸರ್ವರ್ ಸಮಸ್ಯೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಈ ಥರ ಆಗಿತ್ತು. ಸೊ ಡಿಸೆಂಬರ್ 10ನೇ ತಾರೀಕಿನ ಲಾಸ್ಟ್ ಡೇಟ್ ಇತ್ತಲ್ಲ ವಿದ್ಯಾರ್ಥಿಗಳಿಗೆ ಚಾಲೆಂಜ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕಾಲೇಜ್ ಸೀಟಲ್ಲಿ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 7ನೇ ತಾರೀಕಿನಿಂದ ಡಿಸೆಂಬರ್ 10ನೇ ತಾರೀಕು ತನಕ ಅವಕಾಶವನ್ನು ಇಲಾಖೆ ಕಡೆಯಿಂದ ಕೊಟ್ಟರು. ಆಮೇಲೆ ಇವಾಗ ವಿದ್ಯಾರ್ಥಿಗಳು ನಿನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ವಿ, ವಿದ್ಯಾರ್ಥಿಗಳಿಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದ್ಬಿಟ್ಟು ಡಿಸೆಂಬರ್ 11ನೇ ತಾರೀಕು ತನಕ ವಿಸ್ತರಣೆ ಮಾಡಿದ್ರು. ಈಗ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 11ನೇ ತಾರೀಕಿದಂತಹ ದಿನಾಂಕವನ್ನು ಮತ್ತೆ ವಿಸ್ತರಣೆ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ. ಏನ್ ಕಾರಣಕ್ಕೆ ಅಂದ್ರೆ ಡಿಸೆಂಬರ್ 11, 2024ರಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪಬ್ಲಿಕ್ ಹಾಲಿಡೇ, ಸಾರ್ವಜನಿಕ ಒಂದು ರಜೆಯನ್ನು ನಿಗದಿ ಮಾಡಿರುವಂಥದ್ದು, ಅಂದ್ರೆ ಸಾರ್ವಜನಿಕ ಹಾಲಿಡೇ, ಪಬ್ಲಿಕ್ ಹಾಲಿಡೇನ ನಿಗದಿ ಮಾಡಿರುವಂಥದ್ದು. ಕಾರಣ ವಿದ್ಯಾರ್ಥಿಗಳು ಗೊತ್ತಿರುತ್ತೆ, ಒಂದು ವಿಡಿಯೋ ಕೂಡ ಮಾಡಿದ್ವಿ, ನಿಮಗೆ ಮಾಹಿತಿಗಳು ಕೂಡ ಸಿಕ್ಕಿರುತ್ತೆ. ಅಂದ್ರೆ ಒಂದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದಂತಹ ಒಂದು SM ಕೃಷ್ಣರವರು ನಿಧನರಾಗಿರುವಂತಹ ಕಾರಣದಿಂದಾಗಿ, ನಂತರದಲ್ಲಿ ಅವರು ಕೇಂದ್ರ ಸಚಿವರು ಕೂಡ ಆಗಿದ್ರು. ಸೊ ಈ ಒಂದು ರೀಸನ್ ಇಂದಾಗಿ, ಈ ಒಂದು ಕಾರಣದಿಂದಾಗಿ ಅವರ ನಿಧನ ಒಂದು ಡಿಸೆಂಬರ್ 10ನೇ ತಾರೀಕು ಆಗಿರೋದ್ರಿಂದ ಡಿಸೆಂಬರ್ 11ನೇ ತಾರೀಕಿನಿಂದ ಅವರ ಅಂತ್ಯಕ್ರಿಯೆ ನಡೀತಿದೆ. ಆ ಕಾರಣಕ್ಕೆ ಒಂದು ಹಾಲಿಡೇನ, ಸರ್ಕಾರಿ ಒಂದು ಸಾರ್ವಜನಿಕ ರಜೆಯನ್ನ ಕರ್ನಾಟಕ ರಾಜ್ಯದಂತೆ ಎಲ್ಲ ಶಾಲಾ ಕಾಲೇಜ್ ಆಗಿರ್ಬೋದು, ಇತರ ಸಾರ್ವಜನಿಕ ಕಚೇರಿಗಳಲ್ಲೂ ಕೂಡ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ರಜೆನ ನಿರ್ಧಾರ ಮಾಡಿರುವಂಥದ್ದು, ಡಿಕ್ಲೇರ್ ಮಾಡಿದ್ದಾರೆ. ಆ ಕಾರಣಕ್ಕೆ ಡಿಸೆಂಬರ್ 11ರಂದು ಎಲ್ಲ ಹಾಲಿಡೇ ಇರುತ್ತೆ. ಡಿಸೆಂಬರ್ 11 ಹಾಲಿಡೇ ಇರೋದ್ರಿಂದ ನಮ್ಗೆ ಅಡ್ಮಿಷನ್ ಸ್ಲಿಪ್ ಯಾವ ತರ ಏನಿತ್ತು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳನ್ನು ಕೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು, ಅಂದ್ರೆ ಅಧಿಸೂಚನೆ ಅಥವಾ ಸೂಚನೆ ಮಾಹಿತಿನ ಕೊಟ್ಟಿದ್ದಾರೆ ಅವರು. ಡಿಸೆಂಬರ್ 11ನೇ ತಾರೀಕಿನಂದು ಏನು ನಿಗದಿ ಮಾಡಿರಲ್ಲ, ವಿಸ್ತರಣೆ ಮಾಡಿರಲ್ಲ, ಅದನ್ನ ಡಿಸೆಂಬರ್ 12, 2024 ಡಿಸೆಂಬರ್ 12, 2024ವರೆಗೆ ವಿದ್ಯಾರ್ಥಿಗಳು ಈ ಒಂದು ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಚಲನ ಹಣ ಕಟ್ಟೋದ್ರ ಮುಖಾಂತರ ಡಿಸೆಂಬರ್ 12, 2024 ತನಕ ವಿಸ್ತರಣೆ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ಸ್ಕ್ರೀನ್ ಮುಖಾಂತರ ನಿಮಗೆ ಅಲ್ಲಿ ಮಾಹಿತಿನ ತೋರಿಸ್ತೀನಿ, ನೋಟಿಫಿಕೇಶನ್ ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಲ್ಲಿ ತನಕ ಕೂಡ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಒಂದು ಇನ್ನೊಂದು ಮತ್ತೊಂದು ಹೋಗುವಂತವರು ಅಥವಾ ಈ ತರ ಎಲ್ಲ ಒಂದು ಮಾಹಿತಿಗಳು ಕೂಡ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಈಗ ವಿದ್ಯಾರ್ಥಿಗಳು ಇಲ್ಲಿ ನೋಡಬಹುದಾಗಿರುತ್ತೆ, ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 2024-25ನೇ ಸಾಲಿನ BEd ಕೋರ್ಸಿನ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟದ ಒಂದು ಸೀಟಿನ ವಿದ್ಯಾರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೆ ಡಿಸೆಂಬರ್ 6ರಂದು 2024ರಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು. ಸೊ ಆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಆದಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಚಾಲನ್ ಡೌನ್ಲೋಡ್ ಮಾಡಿಕೊಂಡು ಸೊ ಒಂದು SBI ಬ್ಯಾಂಕ್ನಲ್ಲಿ ಹಣವನ್ನು ಕಟ್ಟಿ ಡಿಸೆಂಬರ್ 11, 2024ವರೆಗೆ ದಿನಾಂಕವನ್ನು ವಿಸ್ತರಿಸಲಾಗಿತ್ತು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ SM ಕೃಷ್ಣರವರು ಇಂದು ನಿಧನರಾದ ಪ್ರಯುಕ್ತ ಡಿಸೆಂಬರ್ 11, 2024 ಬುಧವಾರದಂದು ಸರ್ಕಾರಿ ರಜೆಯನ್ನು ಘೋಷಿಸಲಾಗಿರುವುದರಿಂದ ಡಿಸೆಂಬರ್ 12, 2024ವರೆಗೆ ವಿಸ್ತರಿಸಲಾಗಿದೆ. ಈ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಪಡ್ಕೊಳ್ಳೋದಕ್ಕೆ, ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರವನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ದಿನಾಂಕವನ್ನು, ಸೊ ದಾಖಲಾತಿ ಶುಲ್ಕವನ್ನು SBI ಬ್ಯಾಂಕ್ನಲ್ಲಿ ಹಣವನ್ನು ಕಟ್ಟೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋಂಥ ಕೊನೆಯ ದಿನಾಂಕ ಏನಿತ್ತಲ್ಲ, ಸೊ ಅದನ್ನು ವಿದ್ಯಾರ್ಥಿಗಳಿಗೆ ವಿಸ್ತರಣೆ ಮಾಡಿರುವಂಥದ್ದು ಡಿಸೆಂಬರ್ 12, 2024ವರೆಗಾಗಿ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 12, 2024 ತನಕ ಹಣವನ್ನು ಕಟ್ಟೋದ್ರ ಮುಖಾಂತರ ಬ್ಯಾಂಕ್ನಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿರುವಂಥದ್ದು. ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.